ಏನಯ್ಯ, ಅನ್ಯಾಯ ಮಾಡೋದಕ್ಕೂ ಒಂದು ಇತಿ ಮಿತಿ ಬೇಡವಾ? ಇವನಿಗೆ ವಯಸ್ಸಾಗ್ಬಿಟ್ಟಿದೆ, ಮುದುಕ, ಇವನ ಕೈಲಿ ಏನೂ ಮಾಡ್ಕೊಳ್ಳೋಕ್ಕಾಗೋಲ್ಲ ಅಂತ ಅಂದ್ಕೊಂಡು ನನಗೆ ಮೋಸ ಮಾಡೋಕೆ ಹೊರಟಿದ್ದೀಯ ನೀನು. ರೀ ಯಜಮಾನ್ರೆ, ನಾವು ಯಾಕೆ ನಿಮಗೆ ಮೋಸ ಮಾಡಬೇಕು? ಯಾಕೆ ಅಂತಂದರೆ ಲಂಚ ತಿನ್ನೋಕೆ. ಇಲ್ದಿದ್ರೆ ಬದುಕಿರೋವನ್ನ ಸತ್ತೋಗಿದ್ದಾನೆ ಅಂತ ಹೇಳಿ ಪೆನ್ಷನ್ ದುಡ್ಡು ನುಗ್ಗಾಕ್ತಿದ್ರ ನೀವು. ಬಿಡಲ್ಲ ನಿಮ್ಮನ್ನೆಲ್ಲ. ಮೇಲಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡ್ತೀನಿ. ಮೀಡಿಯಾದವ್ರ ಮುಂದೆ ಹೋಗ್ತೀನಿ. ಹೋಗಿ ಯಜಮಾನ್ರೆ, ಎಲ್ಲಿಗೆ ಬೇಕಾದರೂ ಹೋಗಿ, ಯಾರ ಮುಂದೆ ಬೇಕಾದರೂ ಹೋಗಿ. ರೆಕಾರ್ಡ್ಸಲ್ಲಿ ಏನಿದೆ ಅದನ್ನು ಮಾತ್ರ ನಾನು ಹೇಳ್ತಿರೋದಷ್ಟೇ. ನೀವು ಬದುಕಿದ್ದೀರಾ ಅನ್ನೋದಕ್ಕೆ ಯಾವುದಾದ್ರೂ ಆಸ್ಪತ್ರೆಗೆ ಹೋಗಿ ಮೆಡಿಕಲ್ ಸರ್ಟಿಫಿಕೇಟ್ ತನ್ನಿ. ಅಲ್ಲಯ್ಯ, ಬದುಕಿರೋನು ನಿನ್ನ ಮುಂದೆನೇ ನಿಂತ್ಕೊಂಡು ಮಾತಾಡ್ತಿದ್ದೀನಿ. ಆದರೂ ನಾನು ಬದುಕಿದ್ದೀನಿ ಅಂತ ಪ್ರೂವ್ ಮಾಡೋದಕ್ಕೆ ನಿನಗೆ ಮೆಡಿಕಲ್ ಸರ್ಟಿಫಿಕೇಟ್ ತರಬೇಕಾ? ರೂಲ್ಸ್ ಇರೋದೇ ಆ ಥರ ಯಜಮಾನ್ರೆ. ನೀವು ಸತ್ತಿರೋದಕ್ಕೆ ಒಂದು ಸರ್ಟಿಫಿಕೇಟು, ನೀವು ಬದುಕಿರೋದಕ್ಕೆ ಇನ್ನೊಂದು ಸರ್ಟಿಫಿಕೇಟು. ಇಲ್ಲಿ ನೋಡಿ ನೋಡಿ, ನೀವು ಸತ್ತಿದ್ದೀರಾ ಅನ್ನೋದಕ್ಕೆ ಒಂದು ಸರ್ಟಿಫಿಕೇಟ್ ಇದೆ, ನೀವು ಬದುಕಿದ್ದೀರಾ ಅಂತ ಇನ್ನೊಂದು ಸರ್ಟಿಫಿಕೇಟ್ ತಂದು ಕೊಡಿ, ಮತ್ತೆ ಪೆನ್ಷನ್ಗೆ ಅಪ್ಲೈ ಮಾಡಿದ್ರೆ ಆಯಿತು. ಅದು ಸರಿ, ಅದೇನೋ ಡೆತ್ ಸರ್ಟಿಫಿಕೇಟ್ ಅಂತಂದಿಯಲ್ಲ, ಅದನ್ನು ಯಾರು ತಂದು ಕೊಟ್ಟಿದ್ದು ನಿನಗೆ? ಅದು ನಿಮ್ಮ ಆಧಾರ್ ಕಾರ್ಡ್ ಲಿಂಕಿಗೆ ಅಟ್ಯಾಚ್ ಆಗಿದೆ. ಅದು ಅಲ್ಲಿ ಕೂತಿದ್ದಾರೆ ನೋಡಿ, ಅವರೇ ಡೆತ್ ಸರ್ಟಿಫಿಕೇಟ್ಗೆಲ್ಲ ಆಧಾರ್ ಕಾರ್ಡ್ನ ಲಿಂಕ್ ಮಾಡೋರು. ತಗೊಳ್ಳಿ, ಅವ್ರನ್ನ ಹೋಗಿ ವಿಚಾರಿಸಿ. ಏನಯ್ಯ, ನೀನೇನಾ ಆಧಾರ್ ಕಾರ್ಡ್ಗೆ ಡೆತ್ ಸರ್ಟಿಫಿಕೇಟ್ ಲಿಂಕ್ ಮಾಡೋವನು? ಅಲ್ಲ, ನನ್ನ ಆಧಾರ್ ಕಾರ್ಡ್ಗೆ ಡೆತ್ ಸರ್ಟಿಫಿಕೇಟ್ ಲಿಂಕ್ ಮಾಡಿದ್ದೀಯಲ್ಲ, ಯಾವನಯ್ಯ ಹೇಳ್ದವನು ನಾನು ಸತ್ತೋಗಿದ್ದೀನಿ ಅಂತ? ಈ ಯಜಮಾನ್ರೆ, ಸುಮ್ಮನೆ ಕೂಗಾಡ್ಬೇಡ್ರಿ. ಆಧಾರ್ ಕಾರ್ಡ್ ಕೊಡ್ರಿ. ಏನ್ರಿ ನಿಮ್ಮ ಹೆಸರು? ನನ್ನ ಹೆಸರು ದತ್ತಾತ್ರೇಯ. ತಗೋ. ಯಜಮಾನ್ರೆ, ನೀವಿನ್ನೂ ಸತ್ತಿಲ್ವಾ? ತೆಗೆದು ಬಿಟ್ಟು ಅಂತಂದರೆ ನಿನ್ನ ಪ್ರಾಣ ಇಲ್ಲೇ ಹೋಗಬೇಕು. ನಿನ್ನ ಸಾಯಿಸ್ದೆ ಅಂತ ಯಾರೂ ನನ್ನ ಮೇಲೆ ಕೊಲೆ ಕೇಸ್ ಹಾಕೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಸತ್ತಿರೋವನು ಬೇರೆಯವ್ರನ್ನ ಹೇಗೆ ಸಾಯಿಸೋಕೆ ಸಾಧ್ಯ ಅಲ್ಲ? ಮತ್ತೆ ನೀವು ಸತ್ತಿದ್ದೀರಾ ಅಂತ ನಿಮ್ಮ ಕಡೆಯವರೇ ಬಂದು ಡೆತ್ ಸರ್ಟಿಫಿಕೇಟ್ ಕೊಟ್ರಲ್ಲ? ಏನು ಹೇಳ್ತಿದ್ದೀಯ ನೀನು? ನಮ್ಮ ಕಡೆಯವರ? ಯಾರು ಬಂದಿದ್ರು ನಮ್ಮ ಕಡೆಯವರು? ಅದು ಹೇಳ್ತೀಯೋ ಅಥವಾ ನೇರವಾಗಿ DC ಕಂಪ್ಲೇಂಟ್ ಮಾಡಲಾ? ತಾತ, ನೀವು ಸತ್ತಿದ್ದೀರಾ ಅಂತ ಸರ್ಟಿಫಿಕೇಟ್ ತಂದು ಕೊಟ್ಟಿರೋದೆ ನಿಮ್ಮ ಮೊಮ್ಮಗಳು. ನಿಮ್ಮ ಮೊಮ್ಮಗಳು ಮತ್ತು ಇನ್ನೊಬ್ಬರು ಬಂದು ಸರ್ಟಿಫಿಕೇಟ್ ಕೊಟ್ಟು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸ್ಕೊಂಡು ಹೋದ್ರು. ಬೇಕಿದ್ರೆ ಇದರಲ್ಲಿ ನೋಡಿ, ನೀವು ಸತ್ತಿರೋ ಡೇಟು, ಟೈಮು ಎಲ್ಲ ಇದರಲ್ಲಿದೆ ನೋಡಿ. ಏನು ಇಬ್ರು ತುಂಬ ಇಮೋಷ್ನಲ್ ಆಗಿಬಿಟ್ಟಿದ್ರಿ? ಆಹಾ, ಅವರಮ್ಮನ್ನ ನೀನು ಅಮ್ಮ ಅಂತ ಕರೆಯೋದಂತೆ, ಅದಕ್ಕೊಂದು ಪೊಸೆಸಿವ್ ಆಗೋದಂತೆ, ಆಮೇಲೆ ನೀನು ಅವರನ್ನು ಅವನು ಬಿಟ್ಕೊಡೋದಂತೆ. ಇದೆಲ್ಲ ಬೇಕಾ? ಹೌದು, ತಾಯಿ ಪ್ರೀತಿ ಯಾರಿಗೆ ತಾನೇ ಬೇಡ ಭೇ? ನನಗೆ ಬೇಡ. ಅವರಲ್ಲಿ ನೀನಿನ್ನೂ ತಾಯಿನ ಕಂಡಿಲ್ಲ, ಅದಕ್ಕೆ ಬೇಡ ಅಂತ್ಯ. ಅವರಲ್ಲಿ ನನ್ನ ತಾಯಿನ ನಾನು ಕಾಣೋದೂ ಇಲ್ಲ. ನಿನಗೇನಾಗಿದೆ ಬ್ರೋ? ಬ್ರೋ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಅವ್ರನ್ನೆಲ್ಲ ದೂರ ಇಟ್ಬಿಡು. ದೂರ ಇಡಬೇಕಾ? ಯಾಕೆ? ಅವ್ರನ್ನ ದೂರ ಇಡೋದಕ್ಕೆ ಯಾವುದಾದ್ರೂ ಒಂದು ಕಾರಣ ಕೊಡು. ಅದು ಅದು ಅವ್ರು ಯಾರಿಗೂ ನಮ್ಮ ಜೊತೆಗೆ ರಕ್ತ ಸಂಬಂಧ ಇಲ್ಲ. ರಕ್ತ ಸಂಬಂಧ ಇಲ್ಲೋ ಅನ್ನೋ ಮಾತ್ರಕ್ಕೆ ಅವ್ರನ್ನ ದೂರ ಇಡಬೇಕಾ?
ನಿನ್ನ ಪ್ರಕಾರ ಸಂಬಂಧ ಅನ್ನೋದು ಅದರ ರಕ್ತಕ್ಕೆ ಸಂಬಂಧಪಟ್ಟಿದ್ದು, ಆದರೆ ನನ್ನ ಪ್ರಕಾರ ಸಂಬಂಧ ಅನ್ನೋದು ಅದು ಹೃದಯಕ್ಕೆ ಸಂಬಂಧಪಟ್ಟಿದ್ದು, ಒಳ್ಳೆ ಮನಸ್ಸುಗಳಿಗೆ ಸಂಬಂಧಪಟ್ಟಿದ್ದು. ನನ್ನ ಹೃದಯ ಅವ್ರನ್ನ ನನ್ನವ್ರು ಅಂತ ಒಪ್ಕೊಂಡಾಗಿದೆ. ಅವ್ರನ್ನ ದೂರ ಮಾಡೋ ಮಾತೇ ಇಲ್ಲ. ಅಷ್ಟು ಇಮೋಷ್ನಲ್ ಆಗಿರೋ ತಮ್ಮನ್ನ ಯಾಕೆ ದೂರ ಮಾಡಲಿ ಹೇಳು? ಏನು, ಅವನು ನಿನಗೆ ತಮ್ಮ ಆಗ್ಬಿಟ್ನ? ದಿಸ್ ಇಸ್ ಟೂ ಮಚ್ ಬ್ರೋ. ನಾನು ನಿನಗೆ ಹತ್ರ ಆಗ್ಬೇಕು ಅಂತ ನೀನು ಅವ್ರನ್ನ ದೂರ ಇಡಲೇಬೇಕು. ಅಭಿ, ಪಾಪ ಕಣ ಅವನು. ಅವ್ನು ಏನು ತಪ್ಪು ಮಾಡಿದಾನಂತ ಅವನು ದೂರ ಇಡಬೇಕು? ನಾನೇನು ತಪ್ಪು ಮಾಡಿದ್ದೀನಿ ಅಂತ ಮನೆಯವರೆಲ್ಲ ನನ್ನ ಕಡೆ ಗಣಿಸ್ತಾ ಇದ್ದೀರಾ? ಈ ಮನೆಯಲ್ಲಿ ಯಾರು ನಿನ್ನ ಕಡೆಗಣಿಸ್ತಿಲ್ಲ, ಆದರೆ ನೀನು ಹಾಗೆ ಅನ್ಕೋತಿದ್ಯಾ ಅಷ್ಟೇ. ಡ್ರೈವರ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸೋದು, ಸ್ವಂತ ತಮ್ಮನ ತಾತ್ಸಾರ ಮಾಡೋದು, ಇದನ್ನೆಲ್ಲ ಏನಂತಾರೆ? ಕಡೆಗಣಿಸೋದು ಅಂತ ತಾನೇ ಹೇಳೋದು. ಅಭಿ, ನನ್ನ ಮಾತು ಕೇಳು. ಬೇಕಾಗಿಲ್ಲ. ನಾನು ನಿನಗೆ ತಮ್ಮನಾಗಿ ಉಳಿಬೇಕು ಅಂದರೆ ನೀನು ಅವನನ್ನ ದೂರ ಇಡಬೇಕು, ಇಲ್ಲ ನಾನು ನಿನ್ನಿಂದ ದೂರ ಆಗ್ತೀನಿ. ಯೋಚನೆ ಮಾಡು. ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಅಟ್ಯಾಚ್ಮೆಂಟ್ ನೋಡಿದ್ರೆ ನೀವು ಸತ್ತಿದ್ದೀರಂತ ಡೆತ್ ಸರ್ಟಿಫಿಕೇಟ್ ಬರ್ತಾ ಇದೆ ಇಲ್ಲಿ. ನೀವು ಸತ್ತಿದ್ದೀರಂತ ಸರ್ಟಿಫಿಕೇಟ್ ತಂದು ಕೊಟ್ಟಿರೋದೆ ನಿಮ್ಮ ಮೊಮ್ಮಗಳು. ಮಾವ, ಮಾವ ಏನಾಯ್ತು? ಏನಾಯ್ತು ಮಾವ? ಯಾಕೆ ಇಲ್ಲಿ ಕೂತಿದ್ದೀರಾ? ನೀರು ಕೊಡಿ, ತೋರಿ. ನಿಧಾನ. ಮಾವ, ಕಣ್ಣೀರು ಹಾಕ್ತಾ ಇದ್ದೀರಾ? ಏನಾಯ್ತು ಮಾವ? ಕಣ್ಣಲ್ಲಿ ನೀರು ಕೋಪಕ್ಕೋ ದುಃಖಕ್ಕೋ ನಂಬಿ ಮೋಸ ಹೋದ್ನಲ್ಲ ಅಂತನೋ ಹತಾಶೆಗೋ ಗೊತ್ತಿಲ್ಲ ತುಳಸಿ. ನಂಬಿ ಮೋಸ ಹೋದ್ರ? ಏನ್ ಮಾತಾಡ್ತಾ ಇದ್ದೀರಾ? ಯಾರು ನಿಮಗೆ ಮೋಸ ಮಾಡಿದ್ರು? ಯಾರೋ ಮೋಸ ಮಾಡಿದ್ರೆ ಅದು ಬರೀ ಮೋಸ ಅಂತ ಅನ್ನಿಸ್ಕೊಳ್ಳುತ್ತೆ, ಆದರೆ ನಂಬುದವರೇ ಮೋಸ ಮಾಡಿದ್ರೆ ಅದು ನಂಬಿಕೆ ದ್ರೋಹ ಅಂತ ಅನ್ನಿಸ್ಕೊಳ್ಳುತ್ತೆ ತುಳಸಿ. ಇದೇ ಕೈಯಲ್ಲಿ ಎತ್ತಿ ಆಡಿಸಿದ ಮಕ್ಕಳು ಕೈಯಾರೆ ಬೆನ್ನಿಗೆ ಚೂರಿ ಹಾಕಿಬಿಟ್ರೆ ಏನನ್ಸುತ್ತೆ ಹೇಳು? ಒದ್ದು ಆಚೆಗೆ ಹಾಕಬೇಕು ಅಂತ ಅನ್ಸುತ್ತೆ. ಅಂದ್ರೆ ಮನೇಲಿ ಯಾರಾದ್ರೂ ನಿಮ್ಗೆ ದುಡ್ಡು ಅಂತಂದ್ರೆ ಸಂಬಂಧಗಳಿಗೆ ಸಮಾಧಿ ಕಟ್ಟೋ ಕಾಲ ಇದು. ನಾನು ಬದುಕಿರೋವಾಗಲೇ ಸತ್ತು ಹೋಗಿದ್ದೀನಿ ಅಂತ ಹೇಳಿ ಡೆತ್ ಸರ್ಟಿಫಿಕೇಟ್ ಮಾಡಿಸಿದ್ದಾಳೆ ನಿನ್ನ ಮಗಳು. ಮಾವ, ಬನ್ನಿ ನನ್ ಜೊತೆ ಬನ್ನಿ. ಬನ್ನಿ ಮಾವ. ಪಾಪು, ಏನಾಯ್ತು ತಾತಂಗೆ? ತಾತ ಏನಾಯ್ತು? ಏನಾಗಿಲ್ಲ, ನಡಿ ಮನೆಗೆ.
ಸಂಧ್ಯಾ ಸಂಧ್ಯಾ ಏನಮ್ಮ ನನ್ನ ಹೆಸರನ್ನ ಜೋರಾಗಿ ಕೂಗ್ತಿದ್ಯಾ? ಓ, ನಿಂಗೊಬ್ಳು ಮಗಳಿದ್ದಾಳೆ ಅಂತ ನಿನಗೆ ಈಗ ನೆನಪಾಯ್ತಾ? ಅಥವಾ ಈ ಮಗಳ ಮೇಲೆ ನಿನಗೆ ಇದ್ದಕ್ಕಿದ್ದಾಗೆ ಪ್ರೀತಿ ಬಂತಾ? ನೀನು ನನ್ನ ಮಗಳೇನಾ? ನೀನು ಈ ರೀತಿ ಬದುಕಲಿ ಅಂತ ನಾನು ನಿನ್ನನ್ನು ಹೆತ್ತಿದ್ದು. ಯಾಕೆ ಹಿಂಗೆ ಮಾಡ್ತಾ ಇದೀಯಾ? ಏನಾಯ್ತೆ ನಿನಗೆ? ನಾನೇ ಮಾಡಿದೆ. ಏನ್ ಮಾಡಿದ್ಯಾ? ಈ ಮಾತನ್ನ ತಾತನ ಮುಖ ನೋಡ್ಕೊಂಡು ಹೇಳು. ಆಗಲ್ಲ ಅಲ್ವಾ? ಈಗ ನಿನಗೆ ಗೊತ್ತಾಗ್ತಾ ಇದೆ ಅಲ್ವಾ ನೀನೇನ್ ಮಾಡಿದ್ಯಾ ಅಂತ? ಅವತ್ತು ಆ ಮನೆಯವ್ರಿಗೆ ನಂಬಿಕೆ ದ್ರೋಹ ಮಾಡಿದೆ. ಇವತ್ತು ಈ ಮನೆಯಲ್ಲೂ ಅದನ್ನೇ ಮಾಡ್ತಾ ಇದೀಯಾ? ನೀನ್ ಇಷ್ಟೆಲ್ಲ ಮಾಡಿದ್ರು ಮಗಳೇ ಅಂತ ನಿನ್ ಮೇಲೆ ಪ್ರೀತಿ ಇಟ್ಕೊಂಡು ನಿನ್ ಎದುರು ಬಂದು ನಿಲ್ಬೇಕಾ? ತಾಯಿ ಆದವಳು ಬರೀ ಪ್ರೀತಿ ತೋರ್ಸಕ್ ಮಾತ್ರ ಅಲ್ಲ, ತಿದ್ದಿ ಬುದ್ಧಿ ಹೇಳಕ್ಕೂ ಸಿದ್ಧವಾಗಿರ್ತಾಳೆ. ಈ ರೀತಿಯೆಲ್ಲ ಬದುಕೋದಕ್ಕೆ ನಾಚಿಕೆ ಆಗಲ್ವಾ ನಿನ್ಗೆ? ಅಮ್ಮ, ಅದು ಮುಚ್ಚೆ ಬಾಯಿ. ಅವತ್ತಾಗಿದ್ದೆಲ್ಲ ಆಗೋಯ್ತು. ಇನ್ಮೇಲಾದ್ರೂ ನನ್ನ ಮಗಳು ಬದಲಾಗ್ತಾಳೆ, ಜೀವನ ಚೆನ್ನಾಗಿರುತ್ತೆ ಅನ್ಕೊಂಡೆ. ನಂಬಿಕೆ ನುಚ್ಚು ನೂರಾಗೋಯ್ತು. ಯಾಕೆ ಯಾಕೆ ಹಿಂಗ್ ಮಾಡಿದೆ? ಅಮ್ಮ, ನೀವು ಯಾವತ್ತೂ ಇಷ್ಟೆಲ್ಲ ಕೋಪ ಮಾಡ್ಕೊಂಡಿರೋದನ್ನ ನಾವು ನೋಡೇ ಇಲ್ಲ. ಯಾಕಮ್ಮ, ಅಂಥದ್ದು ಏನಾಯಿತು? ಏಯ್, ನಿನ್ನೆ ಕೇಳ್ತಾ ಇರೋದು ಅಂಥದ್ದೇನು ಮಾಡಿದೆ? ಅಮ್ಮ ಹೇಳಿ ಅಮ್ಮ. ಮಾವ ಈ ಮನೆಗೆ ದೇವ್ರಿದ್ದಾಗೆ. ಅವ್ರು ಇಲ್ಲಿರೋದ್ರಿಂದನೇ ಈ ಮನೆ ನನಗೆ ಯಾವಾಗಲೂ ದೇವಸ್ಥಾನ ತರ ಕಾಣುತ್ತೆ. ಅಂಥದ್ರಲ್ಲಿ ದುಡ್ಡಿಗೋಸ್ಕರ ಮಾವ ಬದುಕಿಲ್ಲ ಅಂತ ಸರ್ಟಿಫಿಕೇಟ್ ಮಾಡಿಸಿದ್ರು ಇವನು. ಬೇಬಿ, ನಿನ್ ಫೋನ್ ರಿಂಗ್ ಆಗ್ತಿದೆ ನೋಡು.
ಹಲೋ, ಹಾಯ್. ಏನಿಲ್ಲ, ಈಗಷ್ಟೇ ತಿಂಡಿ ಮುಗೀತು. ಓ ವಾವ್, ನಮ್ಮ ಮನೇಲಿ ಒಂದ್ಸತಿ ಕೇಳ್ಬಿಟ್ಟು ನಿಮಗೆ ಇನ್ಫಾರ್ಮ್ ಮಾಡಲಾ? ನೋ ನೋ ನೋ, ಮನೇಲಿ ಯಾರೂ ಅಪೋಸ್ ಮಾಡಲ್ಲ. ಐ ಆಮ್ ಶ್ಯೋರ್ ನಾನು ಬಂದೇ ಬರ್ತೀನಿ. ಆದರೆ ಮನೇಲಿ ಒಂದ್ಸತಿ ಇನ್ಫಾರ್ಮ್ ಮಾಡಲೇಬೇಕಲ್ವಾ? ಯಾ ಐ ಕಾಲ್ ಯು ಲೇಟರ್. ಯಾರ್ದು ಫೋನು? ಸಂಜಯ್ ಮಾಮ್. ಓ ಹೌದಾ, ಏನು ವಿಷಯ? ನಿಮ್ಮಿಬ್ಬರ ಮಧ್ಯೆ ತುಂಬ ಮಾತುಕತೆ ಆಗ್ತಿರ್ಬೇಕಲ್ವಾ? ಮದುವೆಗಿಂತ ಮುಂಚೆ ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡ್ರೆ ನಮಗೆ ಒಳ್ಳೇದಲ್ವಾ ಮಾಮ್? ಈಗಿನ ಜನ್ರೇಷನ್ ಮಕ್ಕಳು ನೀವು. ನಿಮ್ಮನ್ನೆಲ್ಲ ಹೆತ್ತಿರೋ ಅಪ್ಪ ಅಮ್ಮನೇ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಇನ್ನೊಂದು 4 ದಿನ ಓಡಾಡಿ ಆ ಹುಡುಗ ಅರ್ಥ ಮಾಡ್ಕೊಳಕ್ಕಾಗತ್ತಾ? ಮಾಮ್ ಪ್ಲೀಸ್, ವೆಡ್ಡಿಂಗಿಂತ ಮುಂಚೆ ಡೇಟ್ ಮಾಡೋದು, ಹೊರಗಡೆ ಹೋಗೋದು, ಪ್ರೀ ವೆಡ್ಡಿಂಗ್ ಶೂಟ್ಸು, ಹಾಗೆ ಹೀಗೆ ಅಂತ ಜಾಸ್ತಿ ಜೊತೆಲಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೋಬೋದು ಅಲ್ವಾ? ಆಯ್ತಾಯ್ತು, ನೋಡೋಣ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತೀರಾ ಅಂತ. ಹಾಗಾದರೆ ನಾನು ನಾಳೆ ಸಂಜೆ ಜೊತೆ ಆಚೆ ಹೋಗಿ ಬರ್ಬೋದಾ? ವಾಟ್? ಸಂಜೆ ಜೊತೆನಾ? ನಾಳೆನಾ? ಎಲ್ಲಿಗೆ? ಗೊತ್ತಿಲ್ಲ ಮಾಮ್, ಮೀಟ್ ಮಾಡೋಣ ಅಂತ ಹೇಳಿದ್ದಾರೆ. ಎಲ್ಲಾದರೂ ಆಚೆ ಹೋಗಿ ಓಡಾಡಿಕೊಂಡು ಡಿನ್ನರ್ ಮಾಡ್ಕೊಂಡು ವಾಪಸ್ ಬರ್ತೀವಿ. ಇಲ್ಲ, ಹಾಗೆಲ್ಲ ಓಡಾಡೋದು ಬೇಡ ಅಂದರೆ ನೀವು ನನ್ನ ಮಾತು ಕೇಳ್ತೀರಾ? ನಮ್ಮನ್ನು ಔಟ್ಡೇಟೆಡ್ ಅಂತ ಹೇಳ್ತೀರಾ. ಸರಿ, ಹೇಗೂ ಮನೆಯವರೆಲ್ಲರೂ ಸೇರಿ ಗೊತ್ತು ಮಾಡಿರೋ ಸಂಬಂಧ ಅಲ್ವಾ? ಹೋಗ್ಬಾ. ವಾವ್, ಥ್ಯಾಂಕ್ ಯು ಮಾಮ್. ಹಾಗೆ ಅವನ ಜೊತೆ ಖುಷಿಯಿಂದ ಮಾತಾಡು. ಯಾವುದೇ ಕಾರಣಕ್ಕೂ ಅವನಿಗೆ ಬೇಜಾರು ಮಾಡಬೇಡ. ಪ್ರತಿ ಕ್ಷಣನೂ ಅವನು ನಿನ್ನನ್ನೇ ನೆನಪು ಮಾಡ್ಕೋಬೇಕು. ಆಗಲೇ ಸಂಬಂಧಗಳು ಗಟ್ಟಿಯಾಗೋದು. ಅರ್ಥ ಮಾಡ್ಕೋಬೇಕು ಅಂತ ಟೈಮ್ನ ವೇಸ್ಟ್ ಮಾಡಬೇಡ. ಸರಿ ಮಾಮ್, ಹಾಗೆ ಮಾಡ್ತೀನಿ. ಸರಿ, ಹೋಗುವಾಗ ಸಮರ್ಥನ ಜೊತೇಲಿ ಕರ್ಕೊಂಡು ಹೋಗು. ವಾಟ್? ಅವನನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ಬೇಕಾ? ಮಾಮ್, ನಿನ್ನೆ ತಾನೇ ಅವ್ನು ಹೇಗೆಲ್ಲ ಬಿಹೇವ್ ಮಾಡಿದ್ದಾನೆ ಅಂತ ನಿನಗೆ ಗೊತ್ತಲ್ವಾ? ವಾಟ್ ಎವರ್ ನಿಧಿ, ಅವನು ಹಾಗೇನಾದರೂ ಬಿಹೇವ್ ಮಾಡಿದ್ರೆ ಅವನಿಗೆ ಬೈದು ಬುದ್ಧಿ ಹೇಳೋಕ್ಕೆ ನಾವಿದ್ದೀವಿ. ಆದರೆ ಅವನು ನಿನ್ನ ಜೊತೆ ಬರೋದೇ ಸೇಫ್. ನೋ ಮಾಮ್, ಅವ್ನು ನನಗೆ ತುಂಬ ಇರಿಟೇಟ್ ಮಾಡ್ತಾನೆ. ಅವ್ನು ಕಂಡ್ರೇ ನನಗಾಗಲ್ಲ. ನನಗೂ ಆಗಲ್ಲ. ಆದರೆ ಅವನಿಗೆ ಅವ್ನು ಮಾಡೋ ಕೆಲಸದ ಮೇಲೆ ನಿಯತ್ತಿದೆ. ಅವ್ನು ನಿನ್ನ ಜೊತೆ ಬಂದರೆ ನನಗೆ ಯಾವ ಟೆನ್ಷನ್ನೂ ಇರಲ್ಲ. ಅಷ್ಟು ಚೆನ್ನಾಗಿ ನಿನ್ನನ್ನು ನೋಡ್ಕೋತಾನೆ. ನೀನು ಹೋಗೋದೇ ಆದರೆ ಅವನ್ನ ನಿನ್ನ ಜೊತೆ ಕರ್ಕೊಂಡು ಹೋಗು ಅಷ್ಟೇ. ದುಡ್ಡಿನ ದುರಾಸೆ ನನ್ನ ಮಗಳನ್ನ ಈ ಮಟ್ಟಕ್ಕೆ ತಂದ್ಬಿಡ್ತ. ಅವತ್ತು ಇಲ್ಲದೆ ಇರೋ ಮಗುನ ಇದೆ ಅಂತ ನಾಟಕ ಆಡಿದ್ಲು. ಈಗ ಬದುಕಿರೋ ಈ ಪುಣ್ಯಾತ್ಮನ್ನ ಸತ್ತಿದ್ದಾರೆ ಅಂತ. ಇಂಥ ಕೆಟ್ಟ ಬುದ್ಧಿ ಯಾಕೆ ಬಂತು ನಿನಗೆ? ನೀನು ಈ ಮನೇಲಿ 3 ಹೊತ್ತು ತಿನ್ಕೊಂಡು ನೆಮ್ಮದಿಯಾಗಿ ಬದುಕ್ತಿದ್ಯಾ ಅಂತಂದ್ರೆ ಅದಕ್ಕೆ ಕಾರಣನೇ ತಾತ. ಅಂಥದ್ರಲ್ಲಿ ಅವ್ರು ಸತ್ತಿದ್ದಾರೆ ಅಂತ ಸರ್ಟಿಫಿಕೇಟ್ ಮಾಡಿಸ್ತೀಯ? ಹೇಗೆ ಮನ್ಸು ಬಂತು? ಅವ್ರು ಸತ್ತಿದ್ರೆ ನಮ್ಮ ಮಾತನ್ನ ಕೇಳಕ್ಕಾಗ್ತಲ್ಲ ನಮಗೆ. ಮನುಷ್ಯತ್ವನೇ ಇಲ್ಲ ನಿಂಗೆ. ಇಲ್ಲ, ನಿನ್ನ ನೀ ಮನೇಲಿ ಇಟ್ಕೊಂಡು ಅನ್ನ ಹಾಕ್ತಿರೋದು ಹಾವಿಗೆ ಹಾಲೆರ್ದಾಗೆ. ನಡಿ, ಮೊದಲು ತೊಲಗು ಈ ಮನೆಯಿಂದ ಆಚೆ. ತಪ್ಪಾಯ್ತಮ್ಮ, ಇನ್ಮೇಲೆ ಯಾವತ್ತೂ ಈ ರೀತಿ ಕೆಲಸ ಮಾಡಲ್ಲ. ದುಡ್ಡಿಗೆ ಆಸೆ ಪಟ್ಟು ಮಾಡ್ತೀನೋ ಅಂತ ಕೆಲಸ ಮಾಡ್ಬಿಟ್ಟೆ. ಕ್ಷಮಿಸ್ಬಿಡು ತಾತ. ಅಮ್ಮ ಹೇಳಿದ್ ನಿಜ. ನೀನು ಈ ಮನೆಗೆ ದೇವರಿದ್ದಾಗೆ. ನಿನ್ನ ಬಗ್ಗೆ ಈ ರೀತಿ ಯೋಚನೆ ಮಾಡಿದ ತಪ್ಪು. ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ನೀನು ಈ ಮನೇಲಿ ನಮಗೆ ಆಶ್ರಯ ಕೊಟ್ಟಿದ್ದಕ್ಕೆ ನಾವು ಬದುಕಿರೋದು. ಇಲ್ಲಾಂದಿದ್ರೆ ಇಷ್ಟೊತ್ತಿಗೆ ನಾವು ಬೀದಿ ಪಾಲಾಗ್ತಿದ್ವಿ.
ಕ್ಷಮಿಸ್ಬಿಡೋಣ. ಅಮ್ಮ ನನಗೆ ಕಪಾಳಕ್ಕೆ ಹೊಡೆದಾಗ್ಲೇ ನನಗೆ ಬುದ್ಧಿ ಬಂತು. ನಾನು ತಿದ್ಕೊಂಡು ಬದುಕ್ತೀನಣ್ಣ. ಪ್ಲೀಸ್ ನನ್ನ ಆಚೆ ಹಾಕ್ಬೇಡ. ನಾನೇನೇನು ತಪ್ಪು ಮಾಡಿದ್ದೀನೋ ಎಲ್ಲ ನಾನೇ ಸರಿ ಮಾಡ್ತೀನಿ. ಆದರೂ ಈ ಥರ ಕೆಟ್ಟು ಯೋಚನೆ ಹೇಗೆ ಬಂತು ನಿಂಗೆ? ಈ ಮನೆಯಲ್ಲೇ ಹುಟ್ಟು ಬೆಳೆದು ಈ ಥರ ಕೆಟ್ಟ ಯೋಚನೆ ಮಾಡ್ತಿದ್ಯಾ ಅಂತಂದರೆ ನಮ್ಮಕ್ಕಾಗ್ತಲ್ಲ. ಇಲ್ಲ ಅಣ್ಣ, ನನಗೂ ಈ ರೀತಿ ಎಲ್ಲ ಮಾಡಬೇಕು ಅಂತ ಯೋಚನೆನೇ ಇರಲಿಲ್ಲ. ಆದರೆ ಏನು ಮಾಡಲಿ, ಮಾವ ಈ ರೀತಿ ಮಾಡೋಣ ಅಂತ ಹೇಳಿದಾಗ ನನ್ನ ಬುದ್ಧಿಗೆ ಮಂಕ್ ಕವ್ದಿತ್ತು. ಒಪ್ಕೊಂಡ್ಬಿಟ್ಟೆ. ಏನ ಏನಂದೆ ನೀನು? ಇದನ್ನೆಲ್ಲ ನಿಂಗೆ ಹೇಳಿದ್ದು ಮಾವನೇ ನನಗಿದ್ದನ್ನೆಲ್ಲ ಹೇಳ್ಕೊಟ್ಟಿದ್ದು.